ಇನ್ನು ವಿಜಯಪುರ ಜೈಲಿಗೆ ಡಿ ಗ್ಯಾಂಗ್ನ ಮತ್ತೊಬ್ಬ ಆರೋಪಿಯನ್ನ ಶಿಫ್ಟ್ ಮಾಡಲಾಗಿರುವಂಥದ್ದು. ವಿನಯನನ್ನ ಶಿಫ್ಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 10ನೇ ಆರೋಪಿಯಾಗಿದ್ದಾನೆ ಈ ವಿನಯ್. ಪರಪ್ಪನ ಅಗ್ರಹಾರದಿಂದ ವಿಜಯಪುರಕ್ಕೆ ಈತನನ್ನ ಸ್ಥಳಾಂತರ ಮಾಡಲಾಗಿದೆ. 2 ಬ್ಯಾಗ್ನೊಂದಿಗೆ ಈ ವಿನಯನನ್ನ ವಿಜಯಪುರ ಜೈಲಿಗೆ ಕರೆತರಲಾಗಿದೆ. ಇನ್ನು ಪೊಲೀಸ್ ಜೀಪ್ನಲ್ಲಿ ಈತನನ್ನ ಕರ್ಕೊಂಡು ಬಂದಿರುವಂಥದ್ದು. 2 ಕೈಯಲ್ಲೊಂದು ಬ್ಯಾಗನ್ನು ಹಿಡ್ಕೊಂಡು ಸಂದರ್ಶಕರ ಕೊಠಡಿಯೊಳಗೆ ಈ ವಿನಯ್ ತೆರಳಿದ್ದಾನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೇಡಿ ಹಾಕದೆ ಹಾಗೆಯೇ ಪೊಲೀಸರು ಇದನ್ನು ಕರೆತಂದಿದ್ದಾರೆ. ಇನ್ನು ವಿಚಾರಣಾಧೀನ ಖೈದಿಗಳನ್ನು ಒಂದು ಜೈಲಿಂದ ಮತ್ತೊಂದು ಜೈಲಿಗೆ ಶಿಫ್ಟ್ ಮಾಡಬೇಕಾದ್ರೆ ಬೇಡಿಯನ್ನು ಹಾಕಬೇಕು. ಆದರೆ ಇಲ್ಲಿ ಬೇಡಿ ಹಾಕಿರಲಿಲ್ಲ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಈ ವಿನಯ್ ಏನಿದ್ದಾನೆ ಈತನನ್ನು ಈಗ ಶಿಫ್ಟ್ ಮಾಡಲಾಗಿರುವಂಥದ್ದು. ಇನ್ನು ಈ ವಿನಯ್ ಮೊಬೈಲ್ನಲ್ಲೇ ರೇಣುಕಾಸ್ವಾಮಿಯ ಕೆಲವೊಂದು ಫೋಟೋಗಳು ಪತ್ತೆಯಾಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ. ಅಂದರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಕೈ ಮುಗಿದು ಬೇಡ್ಕೊಳ್ತಾನೆ, ಪರಿಪರಿಯಾಗಿ ಬೇಡ್ಕೊಳ್ತಾನೆ ರೇಣುಕಾಸ್ವಾಮಿ. ನನ್ನ ಮೇಲೆ ಹಲ್ಲೆ ಮಾಡಬೇಡಿ, ನನ್ನನ್ನು ಕೊಲ್ಲಬೇಡಿ ಅಂತ. ಆ ಸಂದರ್ಭದಲ್ಲಿ ಕೈ ಮುಗಿಬೇಕಾದಂತಹ ಏನು ಫೋಟೋಗಳೇನಿದೆ, ಕೈ ಮುಗಿಬೇಕಾದ್ರೆ ಕ್ಲಿಕ್ ಮಾಡಿಕೊಂಡಂತಹ ಫೋಟೋಗಳು, ಅವು ಕೂಡ ಈತನ ಮೊಬೈಲಲ್ಲಿ ರಿಟ್ರೀವ್ ಆಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇವು ಕೂಡ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಕೂಡ ಆಗಿದೆ. ಸದ್ಯಕ್ಕೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದವರು ಎಲ್ಲರೂ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದರಂತೆ. ದರ್ಶನ್ ಅವರ ಫೋಟೋ ಮತ್ತು ವಿಡಿಯೋ ಏನು ವೈರಲ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರೆಲ್ಲರನ್ನೂ ಕೂಡ ಒಂದೇ ಜೈಲಲ್ಲಿಟ್ಟರೆ ಮತ್ತೆ ಇದನ್ನೇ ರೆಸಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಆಲೋಚನೆ ಕೂಡ ಅಧಿಕಾರಿಗಳಿಗೆ ಬಂತು. ಇನ್ನು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದರು ಅನ್ನೋದು ಮಾಹಿತಿ ಇದೆ. ಯಾಕಂತಂದರೆ ಇಷ್ಟೆಲ್ಲ ನಡೆದರೂ ಕೂಡ ಕಣ್ಮುಂದೆನೇ ಯಾಕೆ ಸುಮ್ಮನಿದ್ರು ಅಧಿಕಾರಿಗಳು. ಹೀಗಾಗಿ 12 ಜನರ ತಲೆದಂಡ ಆಗಿರುವಂಥದ್ದು. ಸದ್ಯಕ್ಕೆ ಈ ಕೊಲೆ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಇದರ ಮುಂದುವರೆದ ಭಾಗವಾಗಿ ಈ ವಿನಯ್ ಏನಿದ್ದಾನಲ್ಲ ಈತನನ್ನು ಈಗ ವಿಜಯಪುರ ಜೈಲಿಗೆ ಅಧಿಕಾರಿಗಳು ಬಿಟ್ಟಿರುವಂಥದ್ದು. ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್, ನೋಡ್ತಾ ಇದ್ದೀವಿ ಈ ವಿನಯ್ನನ್ನು ಈಗ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಅಧಿಕಾರಿಗಳು ಏನು ಹೇಳ್ತಾರೆ, ಅಲ್ಲಿ ಯಾವ ರೀತಿಯಾದಂತಹ ಆ ಕ್ರಮವನ್ನು ಕೈಗೊಳ್ಳಲಾಗಿದೆ ಮತ್ತು ಪರಪ್ಪನ ಅಗ್ರಹಾರದಲ್ಲಿ ಆದಂತಹ ಈ ಪ್ರಸಂಗಗಳೇನಿದೆ ಅವು ನಡಿಬಾರದಲ್ಲಿ ಅದಕ್ಕೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ. ಖಂಡಿತ ವಿಶ್ವನಾಥ್, ಏನು ವಿಜಯಪುರದ ಬೆಂಗಳೂರಿನ ಏನು ಪರಪ್ಪನ ಅಗ್ರದಲ್ಲಿ ಏನೋ ಒಂದು ಪ್ರಕರಣ ವಿಡಿಯೋ ಏನೋ ಒಂದು ರಿಲೀಸ್ ಆಗಿ ಈಗ ಅಲ್ಲಿರ್ತಕ್ಕಂಥ ಖೈದಿಗಳನ್ನ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಕೊಲೆ ರೇಣುಕಾಸ್ವಾಮಿ ಕೊಲೆ 10ನೇ ಆರೋಪಿ ಆಗಿರ್ತಕ್ಕಂಥ ವಿನಯನನ್ನ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರಾಗೃಹಕ್ಕೆ ಇವತ್ತು ಶಿಫ್ಟ್ ಮಾಡಿರುವಂತದ್ದು. ಅಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳನ್ನ ಯಾವುದೇ ರೀತಿ ಇಲ್ಲಿ ಆಗ್ಬಾರ್ದನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಉನ್ನತ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಒಳಗಡೆ ಬಿಡಬೇಕಾದ್ರೆ ಯಾವುದೇ ರೀತಿ ಪ್ರತಿಯೊಬ್ಬರನ್ನ ಮೊಬೈಲ್ ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಈ ವಿನಯ್ ಆರೋಪಿ ಕೂಡ ಇವತ್ತು ಮಧ್ಯಾಹ್ನ ಒಂದು ವಿಜಯಪುರ ಕಾರಾಗೃಹಕ್ಕೆ ಕರೆತಂದಿರುವಂತದ್ದು. ಯಾವುದೇ ರೀತಿ 2 ಬ್ಯಾಗ್ ಸಮೇತ ಒಂದು ವಿಜಯಪುರ ಕಾರಾಗೃಹಕ್ಕೆ ಈ ಒಂದು ವಿನಯನನ್ನ ಕರೆತಂದಿರುವಂತದ್ದು. ಯಾವುದೇ ರೀತಿ ವಿನಯ್ಗೆ ಒಂದು ಕೈಗೆ ಬೇಡಿ ಹಾಕಿರುವುದಾಗಲಿ ಯಾವುದೇ ರೀತಿ ಇನ್ನಿತರ ಯಾವುದೇ ಕೆಲಸಗಳನ್ನು ಕೂಡ ಮಾಡದೆ ಸರಳವಾಗಿ ಆ ಒಂದು ವಿನಯನನ್ನ ಈ ಒಂದು ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿ ಒಂದು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಕೂಡ ಯಾವುದೇ ರೀತಿ ಆಗ್ಬಾರ್ದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಕಪ್ಪು ಚುಕ್ಕೆ ಕೂಡಬಾರ್ದು ಅನ್ನೋ ವಿಚಾರಕ್ಕಾಗಿ ಸಾಕಷ್ಟು ಅಲರ್ಟ್ ಆಗಿ ಯಾವುದೇ ರೀತಿಯ ಈ ರೀತಿ ಕೃತ್ಯಗಳಿಗೆ ಯಾವುದೇ ರೀತಿಯ ಆ ಒಂದು ಆಸ್ಪದ ಕೊಡಬಾರ್ದು ಅನ್ನೋ ವಿಚಾರಕ್ಕಾಗಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ನೀಡಿರುವಂತದ್ದು. ವಿಶ್ವನಾಥ್, ಧನ್ಯವಾದ ಭಜಂತ್ರಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.